ಕ್ಲಾಸ್ ಆಫ್ ಮೈಸೂರಿನ ಚಿತ್ರ ಇವತ್ತು ತಾಯಿ ಬಂಡಿ ಕಾಳಮ್ಮನ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿಕೊಂಡ್ರು. ತುಂಬಾ ಒಳ್ಳೆ ಸಬ್ಜೆಕ್ಟು. ಗೌತಮ್ ಅಂತ ಹೇಳಿ ನಿರ್ದೇಶಕರು ನಿರ್ಮಾಪಕರು ಕೂಡ ಅವರೇ. ತುಂಬಾ ದೊಡ್ಡ ಕಲಾವಿದರು. ಚಾಮುಂಡಿ ತಾಯಿಯ ಪಾತ್ರ ಅನ್ನೋ ತರದಲ್ಲಿ ಒಂದು ನನ್ನ ಪಾತ್ರ ಬರುತ್ತೆ. ತುಂಬಾ ಚಾಲೆಂಜಿಂಗ್ ಆದ ಪಾತ್ರ, ತುಂಬಾ ಒಳ್ಳೆ ಪಾತ್ರ. ಬಹುಶಃ ತಾಯಿನೇ ನನಗೆ ಕರುಣಿಸಿದಾಳೆ ಈ ಪಾತ್ರ ಅಂತ ನಾನು ಭಾವಿಸ್ತೀನಿ. ಹೊಸ ಪಾತ್ರ ಅಂತಿಲ್ಲ, ಥರ ಇಲ್ಲ, ಮಾಡಿದ್ದೀನಿ ಆ ಪಾತ್ರ ಈ ಥರದ್ದು. ಅಂದರೆ ಈ ತುಂಬಾ ಮುಖ್ಯವಾದ ಪಾತ್ರ, ಅದು ಮಾತ್ರ ಹೇಳ್ಬೋದು. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಗೌತಮ್ ಬಸವರಾಜು ನಿರ್ದೇಶನದಲ್ಲಿ ಕ್ಲಾಸ್ ಆಫ್ ಮೈಸೂರು ಅನ್ನೋ ಒಂದು ಹೊಸ ಚಿತ್ರ ಪ್ರಾರಂಭವಾಗ್ತಾ ಇದೆ ಫೆಬ್ರವರಿನಲ್ಲಿ. ಅದಕ್ಕೆ ಇವತ್ತಿನ ದಿವಸ ಬಹಳ ಅದ್ಭುತವಾಗಿ ಒಂದು ಮುಹೂರ್ತವನ್ನು ನೆರವೇರಿಸಿದ್ದಾರೆ. ಇದರೊಳಗೆ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಎಲ್ಲ ಸೀನಿಯರ್ ಆಕ್ಟರ್ಸು ಇದರೊಳಗಿದ್ದಾರೆ. ಬಿರಾದರ್, ರಘುರಂಗಾಯಣ, ನಾನು, ಶರತ್, ತಾರಾ, ತಬಲಾನಾಣಿ. ಒಂದು ರೀತಿಯ ಹ್ಯೂಮರಸ್ ಕಥೆನೂ ಹೌದು, ಹಳೆಯ ದಿವಸಗಳನ್ನು ಜ್ಞಾಪಿಸುವಂಥ ನಾಸ್ಟಾಲ್ಜಿಕ್ ಸಿನಿಮಾನೂ ಹೌದು. ಗೌತಮ್ ಬಸವರಾಜು ಅವರು ಫಾರ್ಮಲ್ ಆಗಿ ನಿರ್ದೇಶನದ ಟ್ರೈನಿಂಗನ್ನು ತೊಗೊಂಡಿರೋದ್ರಿಂದ ಅವರಿಗೆ ಸ್ಕ್ರಿಪ್ಟ್ ಮಾಡೋ ಕೌಶಲ ಸ್ವಲ್ಪ ಕರಗತವಾಗಿದೆ. ಹಾಗಾಗಿ ಈ ಒಂದು ಚಿತ್ರಕಥೆಯನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಚೆನ್ನಾಗಿ ಆಗಲಿ, ಇದಕ್ಕೆ ಸಿಗಬೇಕಾದ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಸರ್, ಏನು ಬೇಸು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಸರ್. ದಯವಿಟ್ಟು ಕ್ಷಮಿಸ್ಬಿಡಿ. ಬ್ಯಾನರ್ನ ನೀವು ಪೋಸ್ಟರ್ನ ನೀವು ನೋಡಿದ್ರೆ ಒಂದು ಬೀಚು, ಆ ಆ್ಯಂಬಿಯನ್ಸು ಇದೆಲ್ಲ ಕಾಣಿಸುತ್ತೆ. ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಇವಾಗ ಬೇರೆದು ಇದೇನು ಹೇಳಲ್ಲ. ಕತೆಗೆ ಸೂಕ್ತ ಅಂತ ಅನಿಸ್ತು, ಅದಕ್ಕೆ ಮೈಸೂರು ಕ್ಲಾಸ್ ಆಫ್ ಮೈಸೂರು ಅಂತ ಟೈಟ್ಲ್ ಇಟ್ಟಿದ್ದೀವಿ. ಕ್ಲಾಸ್ ಆಫ್ ಮೈಸೂರು ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಕ್ಲಾಸ್ ಆಫ್ ಮೈಸೂರು ಏನಕ್ಕೆ ಅಂತ ಅಂದ್ಬಿಟ್ಟು. ಈಗ ಮೈಸೂರು ಅಂತಂದರೆ ಪ್ರಸಿದ್ಧವಾಗಿರೋದು ಅದಕ್ಕೆ ರಾಜಮನೆತನ, ಸರಿನಾ? ಆ ಮನೆತನದಿಂದ ಏನೇನು ಆಗ್ತಿತ್ತು, ಮುಂಚೆ ಏನೇನಿತ್ತು. ಮುಂಚೆ ಬೆಂಗಳೂರನ್ನು ಕರ್ನಾಟಕ ಅನ್ನೋಕ್ಕಿಂತ ಮುಂಚೆ ಮೈಸೂರು ಸಾಮ್ರಾಜ್ಯ ಅಂತ ಇತ್ತಲ್ಲ, ಸೊ ಆ ಥರ ಇದರಲ್ಲೂ ಹಾಗೇ ಇರುತ್ತೆ. ಇವತ್ತಿನ ಪ್ರೆಸೆಂಟ್ ಡೇಗೆ ಏನು ಬೇಕು ಅದಿದೆ ಕಥೆನಲ್ಲಿ. ರಂಗಣ್ಣರಿಗೂ ಆವಾಗಲೇ ಹೇಳ್ದಂಗೆ 2 ವರ್ಷದಿಂದ ಅಂತ ಅಂದ್ಬಿಟ್ಟು 2 ವರ್ಷದಿಂದ ಆಗಿರ್ಬೋದು, ಬಟ್ ಇವತ್ತಿಗೆ ಏನು ಬೇಕು, ಇಲ್ಲ ಇನ್ನೂ 5 ವರ್ಷ ಆದ್ರೂ ಆ ಕತೆ ಮಾತಾಡುತ್ತೆ. ಆ ಥರ ಒಂದು ಕತೆ. 5 ಹಾಡುಗಳಿದೆ. 5 ಹಾಡುಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋಕೋಷ್ಟ ಹೊಂದಿಸಿ ಬರೆಯಿರಿ ಮತ್ತು ಇವಾಗ ತೀರ್ಥರೂಪ ತಂದೆ ಅವರಿಗೆ ಮಾಡಿದ್ದು. 5 ಹಾಡುಗಳದ್ದು ಲಿರಿಕ್ಸ್ ಬಂದು ನಾಗಾರ್ಜುನ ಶರ್ಮಾ ಅವರೇ ಬರಿತಾ ಇದ್ದಾರೆ. ಶೂಟಿಂಗ್ ಬೆಂಗಳೂರು, ಮೈಸೂರು, ಕೂರ್ಗ್, ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಗೋಕರ್ಣ, ಗೋವಾ, ಬೆಂಗಳೂರು. 40 ದಿನದಲ್ಲಿ ಇಡೀ ಸಿನಿಮಾ ಶೂಟ್ ಕಂಪ್ಲೀಟ್ ಆಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗೋದಕ್ಕೆ ಟೈಮ್ ಆಗುತ್ತೆ. ನಾವು ಮುಂದಿನ ವರ್ಷ ಒಂದು ಹಬ್ಬದ ರಿಲೀಸ್ ಅಂತ ಅಂದ್ಕೊಂಡಿದ್ವಿ, ಫೆಸ್ಟಿವಲ್ ರಿಲೀಸ್ ಅಂತ. 6 ತಿಂಗಳಾರು ಆಗ್ಬೋದು, 8 ತಿಂಗಳಾರು ಆಗ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ಟೈಮು ಇಲ್ಲ ಅದಾದಮೇಲೆ ರಿಲೀಸ್ಗೆ ಪ್ಲಾನ್ ಮಾಡಿದ್ವಿ. ಪ್ರಿನ್ಸಿಪಲ್ ಫೋಟೋಗ್ರಫಿ 40 ಡೇಸಲ್ಲಿ ಮುಗಿದೋದು. ಹೊಸ ಪರಿಚಯ ಅನ್ನೋದು ವಿಜೇಂದ್ರ ಸೂರ್ಯವಂಶಿ ಅಂತ, ಅವರೊಬ್ಬರೇ ಅಷ್ಟೇ ಹೊಸ ಪರಿಚಯ. ಇನ್ನು ಮಿಕ್ಕಿದವರೆಲ್ಲ ಮುಂಚೆ ಇದ್ದಿದ್ದು ಆ್ಯಕ್ಟರ್ಸ್ಗಳೇ. ಸೀನಿಯರ್ ಆ್ಯಕ್ಟರ್ಸ್ಗಳು ರಘು ಸರ್ರು, ತಾರಮ್ಮ, ದತ್ತಣ್ಣ, ಬಿರಾದರ್ ಸರ್, ಶರತ್ ಲೋಹಿತಾಶ್ವ ಸರ್, ಇವರು ಜನ ಇರ್ತಾರೆ. ಇವ್ರಿಗೆ ಸಾರಥಿಗಳಾಗಿ ಕಾಮಿಡಿ ಕಿಲಾಡಿಗಳು ಜಗಪ್ಪ, ಮಾಂತೇಶ್, ಕಾಮಿಡಿ ಕಿಲಾಡಿಗಳು ಶಿವು, ಆಮೇಲೆ ಚಿಲ್ಲರ್ ಮಂಜ, ಇವ್ರು ಇರ್ತಾರೆ. ಹೊಸ ಪರಿಚಯ ಬರೀ ವಿಜೇಂದ್ರ ಅನ್ನೋರೊಬ್ಬರೇ. ನಮಗೆ ಇನ್ನಿಬ್ಬರು ಹೀರೋಯಿನ್ ಬೇಕು. ಹೀರೋ ಕತೆ ಹೀರೋ 60 ವರ್ಷದ ಪಟ್ಟಾದ್ಮೇಲೆ ನೀವೇನೇನು ಜೀವನದಲ್ಲಿ ಕಳ್ಕೊಂಡಿರ್ತೀರ ಅದನ್ನು ಅನುಭವಿಸ್ಬೇಕು ಅಂದರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ 60 ವರ್ಷದಲ್ಲಿ 30-35 ವರ್ಷ ಸರ್ವಿಸೇ ಮಾಡಿಬಿಟ್ಟಿರ್ತೀರ. ಜೀವನ ನಿಮಗೆ ಖುಷಿ ಆ ಕಡೆ ಏನೂ ನೋಡಿರಲ್ಲ, ಬರೀ ಕೆಲಸ ಕುಟುಂಬ ಅಂತಲೇ ಆಗಿರ್ತದೆ. ಅದನ್ನು ತೋರಿಸ್ತಾ ಇದ್ದೀವಿ. ತಾರಮ್ಮನ ರೋಲು ಒಂದು ತಾಯಿಯ ರೋಲು. ಅವರು ಇವತ್ತುವರೆಗೂ 40 ವರ್ಷದಲ್ಲಿ ಯಾವ ಕ್ಯಾರೆಕ್ಟರು ಆ ಥರ ಮಾಡಿರಲಿಲ್ಲ. ಆ ಥರ ಒಂದು ಕ್ಯಾರೆಕ್ಟರ್ ಅಲ್ಲಿ ಹೇಳಿದ್ನಲ್ಲ, ಚಾಮುಂಡಿ ತಾಯಿ ಇದ್ದಂಗೆ ಸಿನಿಮಾದಲ್ಲಿ ಅಂತ. ಸೊ ಅದೇ ಥರ ಅವರು ಅದೊಂದು ಕ್ಯಾರೆಕ್ಟರ್. 5 ಜನ ಸ್ನೇಹಿತರು ಗೋವಾ ನೋಡಬೇಕು ಅಂತ ಆಸೆ ಇರುತ್ತೆ, ಗೋವಾ ನೋಡೋಕೆ ಹೋಗ್ತಾರೆ ಅಷ್ಟೇ. ಥ್ಯಾಂಕ್ ಯು. ಕ್ಲಾಸ್ ಆಫ್ ಮೈಸೂರು ಚಿತ್ರದ ಮುಹೂರ್ತ ಇವತ್ತು. ಗೌತಮ್ ಬಸವರಾಜು ಈ ಚಿತ್ರದ ನಿರ್ದೇಶಕರು. ಚಿತ್ರದಲ್ಲಿ ನನಗೆ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಅದು ಯಾಕೆ ಅಂತ ಅವ್ರನ್ನೇ ಕೇಳ್ಬೇಕು ನಿಮಗೆ. ನನಗಂತೂ ಖುಷಿಯಾಗಿದೆ, ಯಾಕೆಂತಂದ್ರೆ ಇದುವರೆಗೆ ನಾನು ಮಾಡದೇ ಇರುವಂತಹ ಪಾತ್ರ ಇದು. ಅದೇನು ಎತ್ತ ಅನ್ನೋದು ರಿವೀಲ್ ಮಾಡಬಾರ್ದು ಅಂತ ನಮಗೆ ತಾಕೀತಾಗಿದೆ. ಹಾಗಾಗಿ ನಿಮಗೆ ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ಮಾಡದೇ ಇರುವಂತಹ, ಇದುವರೆಗೆ ಮಾಡದೇ ಇರುವಂತಹ ಒಂದು ಪಾತ್ರ, ಬಹಳ ಪ್ರಮುಖವಾದಂತಹ ಪಿವೋಟಲ್ ಪಾತ್ರ ಇದು. ಬಹಳ ಒಳ್ಳೊಳ್ಳೆ ಕಲಾವಿದರುಗಳು ಈ ಚಿತ್ರದಲ್ಲಿ ಇದ್ದಾರೆ. ರಂಗಣ್ಣ ರಘು ಅವರು, ತಾರಮ್ಮ, ದತ್ತಣ್ಣ, ಬಿರಾದರ್ ಅವರು, ನಾಣಿ ಅವರು. ಸೊ ಕಂಟೆಂಟ್ ಬಹಳ ಅದ್ಭುತವಾಗಿದೆ. ರೋಲ್ಗಳು, ಎಲ್ಲರ ಪಾತ್ರಗಳು ಬಹಳ ಅಚ್ಚುಕಟ್ಟಾಗಿ ಪಾತ್ರ ಪೋಷಣೆ ಮಾಡಿದ್ದಾರೆ. ಎದುರು ನೋಡ್ತಾ ಇದೀವಿ ಯಾವಾಗ ಚಿತ್ರೀಕರಣ ಶುರುವಾಗುತ್ತೆ ಅಂತ. ಇದಂತೂ ಗ್ಯಾರಂಟಿ. ಇಟ್ಸ್ ಎ ವೆರಿ 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 ಡಿಫರೆಂಟ್ ರೋಲ್. ನಾನು ಇದುವರೆಗೆ ಆ ರೀತಿಯ ಕಾಸ್ಟ್ಯೂಮ್ಸ್ ಅನ್ನು ಹಾಕೊಂಡಿಲ್ಲ, ಆ ರೀತಿಯ ಒಂದು ಗೆಟಪ್ ಅಲ್ಲೂ ನಾನು ಇದುವರೆಗೂ ಕಾಣಿಸ್ಕೊಂಡಿಲ್ಲ. ಕಥೆಯನ್ನ, ಪಾತ್ರವನ್ನು ಕೇಳಿದಾಗ ತೃಪ್ತಿ ಅಂತೂ ಕೊಟ್ಟಿದೆ. ಅದು ಇನ್ನ ಸಾಕಾರಗೊಳ್ಬೇಕಷ್ಟೇ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಬೇರೆ ರೀತಿಯ ಬಹಳ ಅರ್ಥಪೂರ್ಣವಾದಂಥ ಕ್ಯಾರೆಕ್ಟರೈಸೇಷನ್ಸ್ ಇರುವಂತಹ ಪಾತ್ರಗಳು ನಾವೆಲ್ಲರೂ ಪ್ಲೇ ಮಾಡ್ತಿದ್ದೀವಿ. ಈ 5 ಜನಗಳ ಪಾತ್ರಗಳು ಬಹಳ ವಿಭಿನ್ನವಾಗಿದ್ದಾವೆ. ಪ್ರಾಯಶಃ ಇವರು ಅಷ್ಟು ಜನರು ಕೂಡ ಈ ಥರದ ಪಾತ್ರಗಳನ್ನ ಅವರು ಈ ಹಿಂದೆ ಮಾಡಿಲ್ವೇನೋ ಅಂತ. ನಾನು ಹೇಳಿದಾಗೆ ಕಂಟೆಂಟ್ ಬೇಸ್ಡ್ ಫಿಲ್ಮ್. ಬಹಳ
ಕಥೆನೇ ಹೀರೋ ಈ ಚಿತ್ರದಲ್ಲಿ. ಆ್ಯಂಡ್ ಆ ಕಥೆಗೆ ನಾವೆಲ್ಲ ಒಂದಷ್ಟು ಪಾತ್ರಗಳು ಸಣ್ಣ ಒಂದು ಕ್ಲೂನ ಕೊಟ್ಟಿದ್ದಾರೆ. ಎಲ್ಲ ರಿಟೈರ್ಡ್ ಆದಂತಹ ವ್ಯಕ್ತಿಗಳು, ಅವರ ಯೌವನದ ದಿವಸಗಳು ಹೇಗಿದ್ವು, ತದನಂತರ ಅವರು ರಿಟೈರ್ಮೆಂಟ್ ಡೇಸ್ನ ಹೇಗೆ ಕಳೀತಾರೆ, ಏನೇನು ಆಗುತ್ತೆ ಅವರ ಬದುಕಿನಲ್ಲಿ ಅನ್ನೋದು ಒಂದು ಸಣ್ಣ ಎಳೆ. ರಿಟೈರ್ಡ್ ಅಂದರೆ ಈಗೆಲ್ಲ 50 ದಾಟಿದವರೆಲ್ಲ 50ರಿಂದ ಹಿಂದೆ ಇದ್ದರೆ ಇನ್ನು ಚಿರ ಯುವಕರು ಅಂತ ಹೇಳ್ಬೋದು. ಸೊ 50 ಆ ಕಡೆಗೆಲ್ಲ ಓಲ್ಡ್ ಏಜ್ ಕಡೆಗೇನೆ ಅದು. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ವಿಜೇಂದ್ರ ಸೂರ್ಯವಂಶಿ. ನಾನು ಮೂಲತಃ ಮೈಸೂರಿನವನು, ರಂಗಭೂಮಿ ಕಲಾವಿದ. 12 ವರ್ಷದಿಂದ ದೇಸಿರಂಗ ಎಂಬುವ ನಾಟಕ ಟ್ರಸ್ಟ್ನಲ್ಲಿ ನಾಟಕಗಳನ್ನ ಮಾಡ್ಕೊ ಬರ್ತಾಯಿನಿ. ನನ್ನ ಗುರುಗಳಾದವರು ಕೃಷ್ಣ ಜನಮನ ಅವರು. ನಾಟಕ ಈಗ ರಂಗಭೂಮಿನೇ ಬೇರೆ, ಸಿನಿಮಾನೇ ಬೇರೆ. ಸೊ ನಿರ್ದೇಶಕರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶನ ಸದುಪಯೋಗಪಡಿಸ್ಬೇಕಂತ ನನ್ನ ಆಸೆ ಅಷ್ಟೇ ಸರ್. ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇರ್ತೀನಿ ನಾನು ಸರ್. ನಾನು ಏನಿಲ್ಲ, ಇವರೆಲ್ಲ ಒಂದಷ್ಟು ಮಹಾನ್ ಕಲಾವಿದರಿದ್ದಾರೆ. ಕಲಾವಿದರ ಹಿಂದೆ ನಿಂತ್ಕೊಂಡು ಅವ್ರ ಹತ್ರ ಪಾಠ ಕಲಿಯುವಂಥ ಒಂದು ಪಾತ್ರ ಅಷ್ಟೇ ಸರ್. ಜೀವನದ ಪಾಠ ಸರ್. ಅವರು ಸುದೀರ್ಘವಾಗಿ ಹುಟ್ಟಿನಿಂದ ಅವರ 60-65ನೇ ವಯಸ್ಸಿನವರೆಗೂ ಏನು ಮಾಡಬೇಕು, ಜನ ಏನು ಮಾಡಬಾರ್ದು, ಹೇಗಿರಬೇಕು, ಬದುಕು ಅಂದರೆ ಏನು, ಒಂದು ಜರ್ನಿನೇ ಈ ಕ್ಲಾಸ್ ಆಫ್ ಮೈಸೂರು. ಪಾಠ ಕಲಿಯೋದೇ ನಮ್ಮ ಪಾತ್ರ. ಒಂದು ಬ್ಯೂಟಿಫುಲ್ ಜರ್ನಿ. 2.5 hours ನಿಮಗೆ ಹೇಗೆ ಸ್ಪೆಂಡ್ ಆಗುತ್ತೆ ಅಂತಲೇ ಗೊತ್ತಿಲ್ಲ, ಯಾಕಂದರೆ ಅಷ್ಟು ಎಲಿಮೆಂಟ್ಸ್ ಇದೆ ಮೂವಿನಲ್ಲಿ. ಸೊ ಅಷ್ಟೇ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಅಷ್ಟೇ ಕ್ಲೀನಾಗಿ ಪ್ರಿಪೇರ್ ಆಗಿದ್ದಾರೆ. ಡೈರೆಕ್ಟರ್ ಆದವರು ಪ್ರಿಪೇರ್ ಆಗಿದ್ದಾರೆ. ಸೊ ಹಂಗಾಗಿ ಈ ಮೂವಿ ನಿಮಗೆ ಒಂದು ಸೆಕೆಂಡ್ ಸ್ಟಾರ್ಟಿಂದ ಎಂಡ್ವರೆಗೂ 1 ಸೆಕೆಂಡ್ ಬೋರ್ ಆಗಲ್ಲ. ಕಲಿಯೋದೊಂದು ತುಂಬ ಇದೆ ಇದರಲ್ಲಿ, ತುಂಬ ಇದೆ. ಈ ಸಬ್ಜೆಕ್ಟ್ ಮುಟ್ಟಿಲ್ಲ ಯಾರು. ವಯಸ್ಕರು ಬುದ್ಧಿ ಬಂದ ವಯಸ್ಕರಿಂದ ಹಿಡಿದು ಹಣ್ಣಾಗಿರೋವರೆಗೂ ಪಾಠ ಇದೆ. ನಾವು ಸಮಾಜ ಹೇಗಿರಬೇಕು, ಸಮಾಜ ಹೇಗೆ ಬದಲಾವಣೆ ಆಗಬೇಕು ಅನ್ನೋದೇ ಸಿನಿಮಾ ಇದೆ. ಥ್ಯಾಂಕ್ಸ್. ಮಹಾಬಂಡಿಕಾಳಿ ತಾಯಿಯ ಪಾದಾರವಿಂದಗಳಿಗೆ ಶೀರ್ಷಾಷ್ಟಾಂಗ ಮಾಡ್ತಾ ನಾವು ಇಡೀ ಟೀಮ್. ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬಾ ಚೆನ್ನಾಗಿ ಕಥೆ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನಿಮಾನ, ಓಲ್ಡ್ ಸಿನಿಮಾನ, ರಿಟೈರ್ಡ್ ಸಿನಿಮಾನ, ಅದು ಯಾವುದೂ ಅಲ್ಲ. ಎಲ್ಲವೂ ಬಹಳ ಮುಖ್ಯವಾದ ಪಾತ್ರಗಳು. ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ, ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ಗಾತ್ರ ಇದೆ, ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ. ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆಗೆ ಅನ್ನೋದೇ ನಮಗೆ ಬಹಳ ಆಶ್ಚರ್ಯ. ಒಂದ್ಸತಿ ಕಥೆ ಹೇಳಿದಾಗ ಇದನ್ನ ಹೆಂಗ್ ನೆನ್ಸ್ಕೊಂಡ್ರಿ, ಇದನ್ನ ಹೆಂಗೆ ಇದು ಮಾಡಿದ್ರಿ ಅಂತ ಹೇಳಿ. ಯಾಕಂದ್ರೆ ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗೂ ನಿರ್ದೇಶಕರಾಗೂ ಯಾರಾದ್ರೂ ಸಿನಿಮಾ ಮಾಡಬೇಕು ಅಂತಂದ್ರೆ ನಮ್ದೊಂದು ಫಾರ್ಮುಲಾ ತರದ ಒಂದು ಇರುತ್ತವೆ. ಒಂದಷ್ಟು ಲವ್ ಸಾಂಗು, ಅದೊಂದು ಇನ್ನೊಂದು ರೊಮ್ಯಾಂಟಿಕ್ ಸಾಂಗು, ಇನ್ನೇನು ಸಾಂಗು, ಇನ್ನೇನು ಅದು ಇದು ಫೈಟ್ ಇಂಥವೆಲ್ಲ ಇರೋದ್ರ ಜೊತೆಗೆ ಈ ತರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ ನ ಆರಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ. ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನ ಕೂರಿಸೋದಿದೆಯಲ್ಲ, ಅದೊಂದು ಇನ್ನೊಂದು ಚಾಲೆಂಜ್. ಯಾಕಂದ್ರೆ ಎಲ್ಲರೂ ಕೂಡ ಬ್ಯುಸಿ ಆರ್ಟಿಸ್ಟ್ಗಳು, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವ್ರು ನಿಜವಾದ ದೊಡ್ಡ ಸಾಧನೆಗಳನ್ನ ಮಾಡಿ ಬಂದಂತವ್ರು. ದತ್ತಣ್ಣ ಅವರಾಗ್ಲಿ, ನಮ್ಗೆ ಯಾವಾಗ್ಲೂ ಇವನು ಜ್ಞಾಪಕ ಬರೋದು, ಟಗರುಪಲ್ಯದಲ್ಲಿ ದಿನಕ್ಕೆ ನಾವು 350 ಮೆಟ್ಲು ಇಳಿತಾ ಇದ್ವಿ, 350 ಮೆಟ್ಲು ಹತ್ತುತ್ತಾ ಇದ್ವಿ. ನನಗೆ ಗೊತ್ತಿರ್ಲಿಲ್ಲ, ಪರ್ಮಿಷನ್ ಕೊಡ್ಸಿದ್ ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ. ಆಮೇಲೆ ಗೊತ್ತಾಯ್ತು, ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಓಡೋಗ್ತಾ ಇದ್ದವನು. ನೀವ್ ಅಂದಿ ಎಲ್ಲಪ್ಪ ರಿಟೈರ್ಡ್, ನಾವ್ ಯಾರು ಹತ್ತಕ್ಕೆ ಇಳಿಯಕ್ ಆಗ್ತಿರ್ಲಿಲ್ಲ, ಯಾರು ಇಲ್ಲ, ನೀನು ಹತ್ತಕ್ ಆಗ್ತಿರ್ಲಿಲ್ಲ. ಅವ್ರು ಓಡಿ ಒಂದು 2 ನಿಮಿಷದಲ್ಲಿ ಓಡೋಗ್ಬಿಡೋರು ನಮ್ಮ ಬೀರಾದರ್ ಅವರು. ಆಮೇಲೆ ಶರತ, ರಘು ಬಗ್ಗೆ ಏನ್ ಹೇಳಿ, ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲಾನು. ಅವನು ಇವನ್ ತಬಲಾ ಅಲ್ಲ, ಇವನ್ ಗೊತ್ತಲ್ಲ. ಸೊ ಎಲ್ಲರೂ, ಆಮೇಲೆ ಈ ಎಲ್ಲರನ್ನು ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್. ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು. ಇನ್ನೊಂದು, ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ, ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನ ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನ ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ. ಕೆಲವು ಸತಿ ತಪ್ಪು ದಾರಿ ತರೆಯೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ. ಆದ್ರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನ ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಎಂಥ ಒಳ್ಳೆಯ ಥಾಟ್. ಅದು ತುಂಬಾ ಥ್ಯಾಂಕ್ಸ್ ಗೌತಮ್, ನನ್ನನ್ನು ಆರಿಸಿದ್ದಕ್ಕಾಗಿ, ಈ ಪಾತ್ರಕ್ಕೆ, ಮತ್ತೆ ಇಷ್ಟು ಜನರ ಮಹಿಳೆಯರ ಜೊತೆ ಪಾತ್ರ ಮಾಡಿದ್ದಕ್ಕಾಗಿ. ರಾವ್ ಎದ್ದೇಳು ಒಂಚೂರು, ನಮ್ಮ ಕ್ಯಾಮ್ರಾಮನ್ ಇದ್ರಲ್ಲಿ ಟಗರುಪಲ್ಯದಲ್ಲಿ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವನು, ಮತ್ತೆ ನಾವೆಲ್ಲ ಇಷ್ಟಪಟ್ಟು ಅವನ ಜೊತೆ ಕೆಲಸ ಮಾಡ್ತೀವಿ. ತುಂಬಾ ಟ್ಯಾಲೆಂಟೆಡ್ ಹುಡುಗ. ಅವ್ರ ಜೊತೆ ಮತ್ತೆ ಇನ್ನು ಹಲವಾರು ಜನರು, ಇನ್ನು ಜಗ್ಗಪ್ಪ, ಇವರು ತುಂಬಾ ಕಾಮಿಡಿ ಆರ್ಟಿಸ್ಟ್ಗಳು ಇದ್ರಲ್ಲಿದ್ದಾರೆ, ಒಳ್ಳೊಳ್ಳೆ ಪಾತ್ರಗಳಿದೆ. ಮೈಸೂರನ್ನ ಒಂದು ಸಾಂಕೇತಿಕವಾಗಿ ತಗೊಂಡು, ಅಂದ್ರೆ ಮೊದಲೆಲ್ಲ ನಮ್ಮ ರಾಜ್ಯವನ್ನ ಏನಂತಿದ್ರು, ಮೈಸೂರು ರಾಜ್ಯ ಅಂತಾನೆ ಅಂತ ಇದ್ರು. ಅದಾದ್ಮೇಲೆ ರಾಜಧಾನಿ ಬೆಂಗಳೂರು ಆಯ್ತು, ಆಮೇಲೆ ಕರ್ನಾಟಕ ಆಯ್ತು, ಅದೆಲ್ಲ ಆಯ್ತು, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಹಿಸ್ಟ್ರಿ. ಒಂದು ಮೈಸೂರನ್ನೇ ಟೈಟ್ಲ್ ಆಗಿ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಅತ್ಯಂತ ಜವಾಬ್ದಾರಿಯಾದ ಒಂದು ಕೆಲಸ. ಅಂತಹ ಒಂದು ಟೈಟಲ್ ನ ಇಟ್ಕೊಂಡು ಈ ಸಿನಿಮಾನ ಪ್ರಾರಂಭ ಮಾಡಿದ್ದಾರೆ. ಆಗ್ಲೇ ರಘು ಬಹಳ ಚೆನ್ನಾಗಿ ಹೇಳಿದ, ಈಗಿನ ಸಿನಿಮಾಗಳ ಪರಿಸ್ಥಿತಿ ಏನು ಅಂತಂದ್ರೆ, ಎಷ್ಟು ಕಷ್ಟಪಟ್ಟು ನಿರ್ಮಾಪಕರು ದುಡ್ಡು ತಂದು ನಮ್ಗೆಲ್ಲ ಕಲಾವಿದರನ್ನ, ತಂತ್ರಜ್ಞರನ್ನ ಸಾಕಿ ಸಲಹಿ ಅದನ್ನ ರಿಲೀಸ್ ಮಾಡಿ ಥಿಯೇಟರ್ ಅಲ್ಲಿ ತಂದು ಹೆಂಗಾಗೋಗಿದೆ ಅಂದ್ರೆ ಜನರನ್ನು ತರಬೇಕಾಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟೇ ಒಳ್ಳೆ ಸಿನಿಮಾಗಳಾದ್ರೂ ಭವಿಷ್ಯ ಇಲ್ವೇನೋ ಅನ್ನೋ ತರ ಆಗೋಗಿದೆ. ಈ ಪರಿಸ್ಥಿತಿ ಎಲ್ಲಿಂದ ಮೂಲ ಸ್ಟಾರ್ಟ್ ಆಯ್ತು ಅಲ್ಲಿ ಎಚ್ಚರಗೊಳ್ಳಿಲ್ಲ ನಾವು. ಈಗ ಸಾಂಸ್ಕೃತಿಕ ಲೋಕದಲ್ಲಿ ಬಂದಿದೆ. ಅದು ಸಾಂಸ್ಕೃತಿಕ ಲೋಕದಲ್ಲಿ ಸಿನಿಮಾವೂ ಒಂದು ಭಾಗ, ಅದರಲ್ಲೂ ಮುಖ್ಯ ಭಾಗ. ಸಿನಿಮಾದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಮಗೆ ಹಾಡು, ಕಲೆ,
ಕಲೆ, ಸಂಗೀತ, ನೃತ್ಯ ಎಲ್ಲವನ್ನು ಸಮಗ್ರವಾದ ಕಲೆ ಯಾವುದಾದ್ರೂ ಒಂದಿದ್ರೆ, ಅಥವಾ ವಿದ್ಯೆಯೂ ಬಲ್ಲದವನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಕಲೆ ಏನಾದ್ರೂ ಇದ್ರೆ ಅದು ಸಿನಿಮಾ. ಆ ಸಿನಿಮಾ ಸಂಸ್ಕೃತಿಯನ್ನ ಎಲ್ಲಾದ್ರೂ ಒಂದು ಪ್ರದೇಶವನ್ನ ಹಾಳು ಮಾಡಬೇಕು ಅಂದ್ರೆ ಅಲ್ಲಿನ ಸಂಸ್ಕೃತಿಯನ್ನು ಹಾಳು ಮಾಡಿ ಅಂತಾರೆ. ಆ ಮಟ್ಟಕ್ಕೆ ನಾವು ಬಂದು ತಲುಪಿದೀವಿ. ಇದು ಬಹಳ ಎಚ್ಚರಿಕೆಯ ಗಂಟೆ. ಇಡೀ ದೇಶಕ್ಕಲ್ಲ, ನಮ್ಮ ರಾಜ್ಯಕ್ಕಲ್ಲ, ನಮ್ಮ ಪ್ರದೇಶಕ್ಕಲ್ಲ, ಎಲ್ಲದು ಭಾಷೆಯಿಂದ ಹಿಡಿದು ನಾವು ಈಗ ಎಚ್ಚರಗೊಳ್ಳದೆ ಇದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮ್ಗೆಲ್ಲರಿಗೂ ಅದೊಂದು ಅರಿವು ಇರಬೇಕು. ಆ ಅರಿವನ್ನ ಜಾಗೃತಿ ಮೂಡಿಸೋದು ನಿಮ್ಮ ಜವಾಬ್ದಾರಿ. ನೀವುಗಳು ಜನರ ಮುಂದೆ ಇಡುವಂತ ಜವಾಬ್ದಾರಿ ನಿಮ್ಮದು. ಆ ಜವಾಬ್ದಾರಿನ ನೀವು ಖಂಡಿತವಾಗ್ಲೂ ನಡೆಸ್ತೀರಿ. ಎಲ್ಲರೂ, ನಾನು ಸಿನಿಮಾಗೆ ಮಾತ್ರ ಸಪೋರ್ಟ್ ಅಂತಲ್ಲ, ಇಡೀ ನಮ್ಮ ಭಾಷೆ, ಕಲೆ, ಸಂಸ್ಕೃತಿ ಎಲ್ಲದಕ್ಕೂ ಸೇರಿ ಒಂದು ಸಪೋರ್ಟ್ ಇದ್ರೆ, ನಮ್ಮ ಜೊತೆ ಒಂದು ಬಲ ಇದ್ರೆ, ಅದು ನಿಜವಾಗ್ಲೂ ಎಲ್ಲದರಲ್ಲೂ ಗೆಲ್ತೇವೆ. ನಾವು ಭಾರತವನ್ನು ಅಲ್ಲಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ಕೂಡ ಈ ರೀತಿ ಚಿಕ್ಕ 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 ನಾಶ ಮಾಡ್ತಾ ಹೋದ್ರೆ ನಾಳೆ ದೊಡ್ಡ 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 ನಾಶಕ್ಕೆ, ವಿನಾಶಕ್ಕೆ ನಾವು ಕಾರಣ ಆಗ್ತೀವಿ. ನಮ್ಮೆಲ್ಲರೂ ಸೇರಿ ಆ ಮಾತನ್ನು ಬಹಳ ಚೆನ್ನಾಗಿ ರಘು ಹೇಳ್ದ. ಈ ಜವಾಬ್ದಾರಿಯುತವಾಗಿ ನಾವು ತಗೊಳ್ಳೋಣ. ಮತ್ತೊಮ್ಮೆ ಮಗದೊಮ್ಮೆ ಈ ಸಂಸ್ಥೆಗೆ ಈ ಚಿತ್ರ ತುಂಬಾ ದೊಡ್ಡ ಯಶಸ್ಸು ಕಾಣಲಿ. ಈ ಚಿತ್ರ ಒಂದು ಮಾರ್ಕ್ ಕೊಡುವಂತ ಸಿನಿಮಾ ಆಗ್ಲಿ. ಈ ಚಿತ್ರದಿಂದ ಒಬ್ಬ ಜ್ಞಾನೋದಯ ಆಗುವಂತ ಚಿತ್ರ ಆಗ್ಲಿ. ಈ ಚಿತ್ರದಿಂದ ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಹುಟ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಅವರು ಇಷ್ಟು ವ್ಯಾಪಕವಾಗಿ ಎಲ್ಲ ವಿಷಯಗಳನ್ನು ಹೇಳಬೇಕಾದಷ್ಟನ್ನು ಹೇಳಿದ್ದಾರೆ. ಅದರ ಮುಂದೆ ನಾನೇನು ಹೇಳಬೇಕಾಗಿಲ್ಲ. ಒಂದು ಒಳ್ಳೆಯ ಚಿತ್ರಕ್ಕೆ ನಾಂದಿ ಹಾಡಿದ್ದಾರೆ. ಅದು ಸುಸೂತ್ರವಾಗಿ ನಡೆಯಲಿ, ಚೆನ್ನಾಗಿ ಮುಂದುವರಿಯಲಿ, ಜನ ಅದನ್ನು ನೋಡಿ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ. ಈ ವ್ಯವಸ್ಥೆ, ಈ ಸಮಾಜ. ನಮ್ಮ ಮಾರ್ಕ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಹೌಸ್ ಇಂದ ಇದರದ್ದು ಕ್ಯಾಮ್ರಾಮನ್ ಬಂದು SK ರಾವ್, ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಪೋಸ್ಟ್ ಅಂತ, ಹೊಂದಿಸಿ ಬರಿಯರಿ ಮತ್ತು ತೀರ್ಥ ರೂಪ ತಂದೆ ಅವರಿಗೆ ಮಾಡಿದ್ದು. ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಮಂಜು ಮಂಡ್ಯ. ರಿಟೈರ್ಮೆಂಟ್ ಅಂತೇನೋ ನಿಮ್ಮ ತಲೆಯಲ್ಲಿ ಬರ್ಬೋದು, ಮೈಸೂರು ಅದು ಇದು ಅಂತ. ಸೊ ಅದರ ಬೇಸ್ ಮೇಲೆ ಒಂದು ಕತೆ, ಕಂಟೆಂಟು ಸಿನಿಮಾ ಆದಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸೀಕ್ರೆಟಿವ್ ಆಗಿ ಇಟ್ಟಿದ್ದೀವಿ. ನೀವು ಯಾರು ಕೇಳದೇರು ನಾನೇ ಹೇಳ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಆನೆಗಳನ್ನ ಇಟ್ಟಿದ್ದೀವಿ, ಚಾಮುಂಡಿ ತಾಯಿನ 5 ಜನ ಮಾವು ತಂದಿರೋದು ಆನೆಗಳನ್ನ. ಇಲ್ಲಿ 5 ಜನ ಘಟಾನುಘಟಿಗಳ ಆ್ಯಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರ 5 ಜನ, ದತ್ತಣ್ಣ, ಬಿರಾದರ್ ಸರ್, ರಂಗಣ ರಘು ಸರ್, ತಬಲಾ ನಾನಿ ಸರ್, ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ. ಕೆಳಗಡೆ ಮಾವು ತಂದಿರೋರು ಇವ್ರುಗಳಿಗೆ ಸಾರಥಿ ಥರ ಇರ್ತಾರೆ. ಅದರಲ್ಲೊಬ್ರು ವಿಜೇಂದ್ರ ಅಂತ ಇದ್ದಾರೆ ಹಿಂದಗಡೆ, ಅವರೊಬ್ರು ಜಗಪ್ಪ ಮತ್ತೆ ಮಾಂತೇಶ್ ಅವರು ಇರ್ತಾರೆ. ಕಾಮಿಡಿ ಕಿಲಾಡಿಗಳಲ್ಲಿ ಶಿವು ಮತ್ತೆ ಚಿಲ್ಲರ್ ಮಂಜ ಅವರು ಇರ್ತಾರೆ. ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ, ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವ್ರದ್ದು ಕ್ಯಾರೆಕ್ಟರ್. ನಿಮ್ಮ ಹಿಂದಗಡೆ ಪೋಸ್ಟರ್ ನೋಡ್ತಾ ಇದ್ರೆ ಏನೋ ಕಾಣಿಸುತ್ತೆ, ಅದ್ರ ಬೇಸ್ ಮೇಲೆ ಕತೆ ಇರುತ್ತೆ. ಸರ್ ಇವಾಗ ಇನ್ನೊಂದು 15 ದಿವಸಕ್ಕೂ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಎಲ್ಲ ಸಿನಿಮಾಗಳನ್ನು ಇವಾಗ ಇಂಗ್ಲೀಷ್ ಟೈಟ್ಲೇ ಬರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಕ್ಲಾಸ್ ಆಫ್ ಮೈಸೂರು ಇಲ್ಲ ಸರ್, ನಮ್ಮ ಕತೆಗೆ ಕ್ಲಾಸ್ ಆಫ್ ಮೈಸೂರು ಬೇಕಾಗಿತ್ತು, ಅದಕ್ಕೆ ಕ್ಲಾಸ್ ಆಫ್ ಮೈಸೂರು ಅಂತ ಇಟ್ಟಿದ್ದೀವಿ. ಮೈಸೂರಿಗೆ ಸೇರಿದ ಕತೆ 40 ಡೇಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. 2 months ಪೋಸ್ಟ್ ಪ್ರೊಡಕ್ಷನ್. ಗೋವಾ, ಮಂಗಳೂರು, ಕೂರ್ಗ್, ಆಮೇಲೆ ಬೆಂಗಳೂರು. ಥ್ಯಾಂಕ್ ಯು. ಅಗಳ ಬಂದಿದ್ಯಾ ನೀನು? ಕೈ ಮುಗಿಯೋಗು, ಕೈ ಮುಗಿದ ಬಿಡು. ಸರಿ ಆಯ್ತು. 72 ನಿಮಿಷದಲ್ಲಿ ನಿನ್ನ ಮದುವೆ ಆಗಿದ್ದಿಲ್ಲ. 70 ನೋಡಿದ್ರೆ ಹೆಂಗೆ ಹೇಳಿದೆ ನಾನು, ನೋಡ್ತೀಯ? ನಾವು 60 ವರ್ಷ ಅಂತ ಹೇಳಿದ್ರೆ ಬೆಂಗಳೂರಿಂದ ಗೋವಾವರೆಗೂ ಜರ್ನಿ ಇಟ್ಕೊಂಡವ್ರು ನಮ್ಮನ್ನು. ಒಂದು ನಾವು ಲಾಸ್ಟ್ ಟೈಮ್ ಎಲ್ಲೋ ಹೇಳಿದಾಗ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ನಮ್ಮ ಮೈಸೂರಿನವ್ರೆ ಅಂತಲ್ಲ, ಎಲ್ಲನೂ. ಈಗ ಬೀರದಾರಣ್ಣ ಒಂದು ಕಡೆ ಇರ್ತಾರೆ, ನಾಣಿಯವ್ರು ಒಂದು ಕಡೆ ಇರ್ತಾರೆ, ಕೊಡಗಿಂದ ಒಬ್ರು ಇರ್ತಾರೆ ಶರತ್ ಅವರು, ಪಕ್ಕ ಬೆಂಗಳೂರು ದತ್ತಣ್ಣ, ಪಂಚಭೂತಗಳು ಅವರೊಬ್ಬರೇ ಗಾಳಿ, ನಾವಿನ್ನ ನೀರು, ಬೆಂಕಿ, ಭೂಮಿ, ಆಕಾಶ ಒಬ್ಬೊಬ್ಬರು ಇದ್ದೀವಿ. ಇವ್ರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಅವ್ರ ಮುಂದೆ, ತಾರಮ್ಮ ಅವ್ರ ಮುಂದೆ. ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ. ವಯಸ್ಸಿನ ಅಂದರೆ ಈ ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ಒಂದು ರಿಯಾಕ್ಟ್ ಮಾಡೋದಾಗ್ಬೋದು, ಮತ್ತು ಅದನ್ನು ಅದ್ರಲ್ಲಿ ಇರೋರಾಗ್ಬೋದು, ಅದನ್ನು ಅನುಭವಿಸೋದಾಗ್ಬೋದು, ಇವೆಲ್ಲನೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ. ಗೌತಮ್ ನಿರ್ಮಾಪಕರು ಹೌದು, ಆಮೇಲಿಂದ ನಿರ್ದೇಶಕರು ಹೌದು. ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ. ಹಿಂಗೆ ಮಾಡಿದ ತಕ್ಷಣ ನಾವು ಭಾಳ ಖುಷಿ ಆಯಿತು. ಇದಲ್ಲದ ಪ್ರಾಯವಲ್ಲದ ಒಂದು ಕತೆಗಳನ್ನು ಯಾರೇ ಮಾಡ್ಕೊಂಬಂದು ಅದು ನಮಗೊಂದು ಖುಷಿ ಆಗುತ್ತೆ. ಅದು ನಾವು ಮಾಡ್ತಿದ್ದೀವಿ ಅಂತಲ್ಲ, ಕತೆ ಬರೀ ಆ ಏಜಲ್ಲೇ ಇರಲ್ಲ. 25-30 ವರ್ಷ ಆ್ಯಕ್ಚುಲಿ ಅಲ್ಲಿ ಜೀವನನೇ ಶುರುವಾಗಿರಲ್ಲಪ್ಪ, ಅವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣ. ಆ್ಯಕ್ಚುಲಿ ಶುರುವಾಗೋದೇ ಅವಾಗಲ್ವಾ. ಆ ಥರದ ಕಥೆಗಳು ಮಾಡ್ಕೊಂಡು ಬಂದಾಗೆಲ್ಲ ನಮ್ಗೆ ಒಂಥರ ಖುಷಿ ಆಯಿತು. ಗೌತಮ್ ವಿಶ್ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ. ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ್ ಅವರಿರೋದು. ಯಾಕೆಂದರೆ ಟಗರುಪಲ್ಯ ನಾವು ಒಟ್ಟು ಹೆಂಗೆ ವರ್ಕ್ ಮಾಡಿದ್ರೆ ನಮ್ಗೆ ಗೊತ್ತಾಯಿತು. ನಾನು ಮೊನ್ನೆ ಮಾಡಿದ್ದು ZEE5 ಮಾರಿಗುಡಿ PRK ಪ್ರೊಡಕ್ಷನಿಂದ. ನಿಜವಾಗ್ಲೂ
ತುಂಬ ನಮ್ಗೆ ಅದೆಲ್ಲ ಖುಷಿ ಕೊಟ್ಟಂತ ಅವ್ರ ಕೆಲಸ ಆಗ್ಬೋದು, ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋ ರೀತಿ ಆಗ್ಬೋದು. ಈ ಒಂದು ಜೊತೆಗೆ ಅವ್ರು ನಮಗೆ ಯಾರು ಸೇರ್ಕೊಂಡಿದ್ದಾರೆ ಅವರೇ ಥ್ಯಾಂಕ್ ಯು. ಅದಕ್ಕಿಂತ ಡಬ್ಬ ಥರ ಇದೀವಿ ಸಿನಿಮಾ ಇಂಡಸ್ಟ್ರಿ. ಅವ್ರು ಬೆಳೆದು ಚರಂಡಿಗೆ ಆಗ್ತಿದ್ರು, ನಾವು ಅದಕ್ಕಿಂತ ಡಬ್ಬ ಥರದಲ್ಲಿ ಇದ್ದೀವಿ ಸಿನಿಮಾದವ್ರು. ಇವಾಗ ಎಲ್ಲ ಬರ್ತವೆ, ಯಾಕೆಂದರೆ ಒಂದು ಗೊತ್ತಿಲ್ಲ ಗ್ಲೋಬಲೈಸೇಷನ್ ಅಂತ ಏನಂತೀವಲ್ಲ, ಅವಾಗ ಫಸ್ಟು ದಿನಸಿ ಅಂಗಡಿಗೆ ಬಂತು, ಮಾಲ್ ಬಂದಾಗ ಯಾರಿಗೂ ಅನಿಸ್ಲಿಲ್ಲ, ದಿನಸಿ ಅಂಗಡಿಗೆ ಆಯಿತು. ಅದಕ್ಕಿಂತ ಮುಂಚೆ ಎಜುಕೇಷನ್ಗೆ ಬಂತು, ಅವಾಗಲೂ ನಮಗೆ ಎತ್ಕೊಳ್ಳಿಲ್ಲ. ಆಮೇಲೆ ದಿನಸಿ ಅಂಗಡಿಗೆ ಬಂತು, ಆಮೇಲೆ ಈ ಕಲ್ಚರ್ಗೆ ಬಂದಿದೆ, ನೆಕ್ಸ್ಟ್ ಪಾಲಿಟಿಕ್ಸ್ ಬರುತ್ತೆ. ಪೊಲಿಟಿಕಲ್ಗೂ ಇದೇ ಪ್ರಾಬ್ಲಮ್ ಆಗುತ್ತೆ, ಎಲ್ಲೆಲ್ಲಿಂದ ಬಂದು ಕೂತ್ಕೋತಾರೆ, ಅವರೇ ಬೆಸ್ಟ್ ಅಂದ್ಕೊಂಡು ಆ ಥರದ ಸ್ಥಿತಿ ಬರುತ್ತೆ. ಯಾಕೆಂದರೆ ನಾವು ಎಚ್ಚರಿಸ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ನಿಮಗೆ ಯೂಟ್ಯೂಬ್ ನೋಡಿದಾರಲ್ಲ, 1 ನಿಮಿಷಕ್ಕೆಲ್ಲ ತೋರಿಸಿ ಏನೋ ಮಾಡಿಬಿಡ್ತಾರೆ. ಇನ್ನು 2.5 ಗಂಟೆ ಸಸ್ಟೈನ್ ಆಗೋದು ಗೊತ್ತಿಲ್ಲ, ಚೆನ್ನಾಗಿ ರೂಢಿ ಆಗ್ಬಿಟ್ಟಿದ್ದಾರೆ ಕರೋನಾ ಟೈಮಲ್ಲಿ 2 ವರ್ಷದಲ್ಲಿ. ಅವ್ರಿಗೆ ಒಂದೊಂದು ನಿಮಿಷಕ್ಕೂ ಏನೋ ಚೇಂಜ್ ಬೇಕು ಅವ್ರಿಗೆ. ಆ ಥರದ್ದೊಂದು ಮನಸ್ಥಿತಿ ಎಲ್ಲ ಪ್ರೇಕ್ಷಕರಲ್ಲೂ ಅಂದರೆ ನೋಡುವ ವರ್ಗ. ಈಗ ಮನೆಯಲ್ಲೂ ಕ್ಯಾಮ್ರಾಮನ್ ಇದ್ದಾರೆ, ಮನೆಯಲ್ಲೂ ಆರ್ಟಿಸ್ಟ್ ಇದ್ದಾರೆ, ಎಲ್ಲ ಅವರೇ ಆ್ಯಕ್ಟ್ ಮಾಡ್ತಾರೆ, ಅವರೇ ಇದು ಮಾಡ್ತಾರೆ, ಅವರೇ ನೋಡ್ಕೊತಿರ್ತಾರೆ, ಮತ್ತೇನೋ ಮಾಡ್ತಾರೆ. ಆ ಥರದ್ದೇನೋ ಒಂದು ಬಂದು ಹೋಗುತ್ತೆ. ಅದಕ್ಕೆ ತನ್ನದೇ ಆದಂಥ ಟೈಮ್ ಬೇಕು. ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಆಶೀರ್ವಾದ ಎಲ್ಲರೂ ಮೇಲಿರೋದು. ನಮಸ್ತೆ. ಜೈ ಬಂಡಿ ಮಕ್ಕಳ ತಾಯಿ. ಮೂಗಾದ್ರೆ ಇನ್ನೇನು ಮಾತಾಡೋಕ್ಕಾಗುತ್ತೆ ನಾನು, ಅದಕ್ಕೆ ಏನು ಎಲ್ರಿಗೂ ನಮಸ್ಕಾರ. ಕಥೆಯ ಹಿನ್ನೆಲೆ ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ. ನಮ್ಮದು ಇಲ್ಲಿ ಜೊತೆಯಲ್ಲೊಂದು ನಮ್ಮದು ಮರಿಯಾನೆ ಪುಟ್ಟ ಪಾತ್ರ ಮೈಸೂರು ಹೆಸರಿಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಮಿಕ್ಕಿದೆಲ್ಲ ವಿಷಯ ಗೊತ್ತಿದೆ. ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ ಎಲ್ಲೋ ಕೇಳಿದ್ದೀವಿ ನಾವು. ಇದನ್ನು ವಯಸ್ಸಿದ್ದಾಗ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ, ನೀರು ತಗೊಳ್ಳೋದು, ಹೋಗೋದು, ಬರೋದು ಎಲ್ಲ. ಆದಮೇಲೆ ಇದೆಯಲ್ಲ ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸ್ಕೊಂಡಿದ್ದಾರೆ. ಸರಿ, ರಾವ್ ಸರ್ ಸೇರ್ಪಡೆ, ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ತಾರಮ್ಮ ಇದ್ದಾರೆ, ಆಮೇಲೆ ನಮ್ಮ ದತ್ತಣ್ಣ ಸರ್ ನಮ್ಮ ಲೀಡ್ರು, ಬೀರದರ್ ಸರ್ ಮಠಾಯಿಂದನೂ ನಾವು ಜೊತೆಲಿ ಇದ್ದೀವಿ. ಹೌದೌದು. ಶರತ್ ಸರು, ನಾನು, ರಗಣ, ನಾವೆಲ್ಲ ಗೋಧೂಳಿ ಸೀರಿಯಲಿಂದ ಬಂದಿದ್ದ ಟೀಮ್ ಅದು. ಅವತ್ತಿಂದನೂ ದೇವರಿಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ, ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಗೌತಮ್ ಸರ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವರಿಗೆ ಒಳ್ಳೇದಾಗಲಿ. ಬಂಡಿ ಮಾಂಕಳವ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕ್ಲಾಸ್ ಆಫ್ ಮೈಸೂರು ಕತೆ ಹೊಸತನ ಇದೆ. ಕತೆ ತಕ್ಕಂತೆ ಕಲಾವಿದರ ಆಯ್ಕೆ ಮಾಡಿದ್ದಾರೆ. ಬಂಡಿ ಮಹಾಕಾಳಿ ತಾಯಿಯ ಆಶೀರ್ವಾದನ ಇಲ್ಲಿ ಪೂಜೆ ಮಾಡಿದ್ದಾರೆ. ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರು ಅವರೇ. ಎಲ್ರಿಗೂ ಒಳ್ಳೇದಾಗಲಿ, ಕ್ಲಾಸ್ ಆಫ್ ಮೈಸೂರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ಲಾಸ್ ಆಫ್ ಮೈಸೂರು ಭಾಳ ಕ್ಲಾಸಿಕ್ ಆಗಿರುವಂಥ ಒಂದು ಹಿನ್ನೆಲೆ ಇರುವಂಥ ಒಂದು ಕತೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಕ್ಲಾಸ್ ಆ್ಯಕ್ಟರ್ಸ್ಗಳ ಒಂದು ಸಮಾಗಮ. ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರ್ದು, ಬಟ್ ನನಗೆ ಖುಷಿ ಏನಪ್ಪ ಅಂತಂದರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು. ತಾರಮ್ಮ ಅವರು, ರಘುಜಿ, ನಾಣಿ ಸರ್, ಬೀರದರ್ ಸರ್, ದತ್ತಣ್ಣ ಅವರು, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಮತ್ತೆ ಸೇರಿ ಒಂದು ಸಿನಿಮಾಗೆ ಕೆಲಸ ಮಾಡ್ತೀವಿ ಅನ್ನೋದು ಬಹಳ ಖುಷಿ ಕೊಡ್ತಾ ಇರುವಂಥ ಒಂದು ವಿಚಾರ. ಬಹಳ ಒಳ್ಳೆ ಪಾತ್ರವನ್ನ ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ. ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ, ಅಷ್ಟು ಮಟ್ಟಿಗಂತೂ ನಿಮ್ಮ ಮುಂದೆ ಹೇಳ್ಕೊಳ್ಳೋಕೆ ನನಗೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಬಸವರಾಜ್ ಮೇಲೆ, ಈ ಚಿತ್ರದ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. 8 years ಅಲ್ಲಿ ವರ್ಕ್ ಮಾಡಿದ್ದೀನಿ. ಆಮೇಲೆ 2022 ಬ್ಯಾಂಗ್ಳೂರಿಗೆ ಬಂದು ಮೊದಲನೇ ಪಿಕ್ಚರ್ ಯಥಾಭವ, ರೈಟರ್, ಪ್ರೊಡ್ಯೂಸ್ ಆಗಿದ್ರು. ಇನ್ನೆಲ್ಲ ಇವಾಗ ಫಸ್ಟ್ ಟೈಮ್ ಆ್ಯಂಡ್ ದಿಸ್ ಇಸ್ ಇನ್ನು ಸೇರಿಸಿ ಒಂದು ಸಿನಿಮಾ ಮಾಡೋದು. ನಮ್ಮ ಪ್ರಯತ್ನ 100% ಆಗಿ ಎಲ್ಲರಿಗೂ 40 ದಿವಸನೂ ಇಲ್ಲಿ ಯಾರನ್ನ ನೋಡ್ತಾ ಇರೋರೆಲ್ಲ ಇರ್ತಾರೆ, ಎಲ್ಲ ಫ್ರೇಮಲ್ಲೂ ಇರ್ತಾರೆ. 2 years ಬ್ಯಾಕ್ ಹೇಳಿದ್ದಾನೆ ಇದು ಕತೆ. ಆ್ಯಕ್ಚುಲಿ ರಂಗಣ್ಣ ರಘು ಸರ್ಗೆ, ದತ್ತಣ್ಣ ಸರ್ಗೆ ನನ್ನ ಸಿನಿಮಾ ರಿಲೀಸ್ ದಿವಸ ಹೇಳಿದ್ದೆ. ಅವ್ರು ಅವತ್ತೇ ಕಾಲ್ ಶೀಟ್ ಕೊಟ್ಟಿದ್ರು. ನಾನು ಇವತ್ತವರೆಗೂ ಅಡ್ವಾನ್ಸ್ ಕೊಟ್ಟಿಲ್ಲ ಅವ್ರಿಗೆ ಮಾಡೋಣ ಅಂತ. ಅಬ್ಲನಾನಿ ಸರ್ಗೂ ನಾನು 1.5 years ಬ್ಯಾಕ್ ಹೇಳಿದ್ದೆ. ಬಿರಾದರ್ ಸರ್ಗೂ, ಶರತ್ ಸರ್ಗೆ, ಯಾಕಂದ್ರೆ ಅವರು ಹೈದರಾಬಾದಲ್ಲಿ ಶೂಟಲ್ಲಿ ಬ್ಯುಸಿ ಆಗಿದ್ರು ಅಂತ ಇವಾಗ ಲೇಟ್ ಆಗಿ ಹೇಳಿದ್ದೆ. ಮಾಡಿದ್ದಾರೆ. ಈ ಸಿನಿಮಾದಿಂದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ತಾರೆ. ಒಂದಿಸಿ ಬರೀರಿ ತೀರ್ಥರೂಪ ತಂದೆ ಅವರಿಗೆ ಮ್ಯೂಸಿಕ್ ಡೈರೆಕ್ಟರ್. ಅಗ್ರುಪಲ್ಯ, ಮಾರಿಗುಡಿ ವಿಜೇಂದ್ರ ಅಂತ ಅವರು ಆ್ಯಕ್ಟರು. ಇದರೊಳಗೆ ಇವ್ರಗಳ ಜೊತೆ ಇರ್ತಾರೆ. ಅವರು ಹೊಸ ಪರಿಚಯ. 9 ಜನ ಇದ್ದಾರೆ. ಜಗ್ಗಪ್ಪ, ಮಾಂತೇಶು ಅವ್ರು ಯಾರೂ ಬಂದಿಲ್ಲ. ಆಣಿ ಸರ್ ಬ್ಯಾಚುಲರ್ ಸಿನಿಮಾದಲ್ಲಿ ಒಂದು 35 ವರ್ಷದ್ದು ತಬಲಾ ನಾನಿ ಲವ್ ಇಂಟ್ರೆಸ್ಟ್, ಇನ್ನೊಂದು ಮಗಳ ಸಮಾನ. ಇಲ್ಲಿರೋರೆಲ್ಲರಿಗೂ ನನ್ನನ್ನು ಸೇರಿಸಿ ನಮ್ಮ ದತ್ತಣ್ಣನ ಡೈಲಾಗ್, ದೃಷ್ಟಿಗಳನ್ನ ಚೇಂಜ್ ಮಾಡಿಕೊಂಡ್ರೆ ಉತ್ತಮ, ಅವಳು ಮಗಳು ಸಮಾನ, ನನ್ನನ್ನು ಸೇರಿಸಿ ಅಂತ ಹೇಳ್ತಾರೆ. ಸೊ ಆ ಥರ ಒಂದು ಮಗಳ ಕ್ಯಾರೆಕ್ಟರ್. ಯಾರು ಲಕ್ಕಿ ಆಗ್ತಾರೋ ನನಗೆ ಗೊತ್ತಿಲ್ಲ. ತಾರಮ್ಮ ಎತ್ತುತ್ತಾರೆ.
ಯಾರು ನಂಬರ್ ತೆಗಿತಾರೆ ಟ್ರಾನ್ಸ್ಪರೆಂಟ್ ಆಗಿ ಆ ನಂಬರ್ಗೆ ಗಿಫ್ಟ್ ಬರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ನಾನು ಡೈರೆಕ್ಟರ್ ಜೊತೆ ತುಂಬ ಇಂಟ್ರಾಕ್ಷನ್ ಕಮ್ಮಿ. ಒಂದು ಸತಿ ಕತೆ ಕಳಿಸಿದ್ರು, ಸೊ ಕತೆ ಓದ್ಬಿಟ್ಟು ಡೈರೆಕ್ಟಾಗಿ ಪೂಜೆಗೆ ಬರ್ತಾಯಿದ್ದೀನಿ. ಥ್ಯಾಂಕ್ ಯು. ಮತ್ತು ಎಲ್ಲ ಲೆಜೆಂಡ್ಸ್ ಇದ್ದಾರೆ, ನಾವೇನು ಹಿಂದೆ ನಿಂತಿರ್ಬೇಕಷ್ಟೇ. ಈಗ ಲಕ್ಕಿ ಯಾರು ಅಂತ ನಂಬರ್ ಇಲ್ಲಿದೆ. ಆಗ್ಲೇ ಒಂದು ಸಣ್ಣ ಕ್ಯೂ ಕೊಡ್ಬೋದು. ಡೈರೆಕ್ಟ್ ಹೇಳಿದ್ರು ಈ ಪಿಕ್ಚರ್ ಅಲ್ಲಿ ಇಷ್ಟು ಜನ ಹೀರೋಗಳಿದ್ದಾರೆ ಅಂತ. 9 ಯಾರಪ್ಪ 9 ನೀನಾ? ಅಲ್ಲ ನಂಬರು ಚಂದ ಇಲ್ಲಪ್ಪ. ಏನ ನಂಬರ್ 9 ಯಾರ ಹತ್ರ ಇದೆ? ನೀನು 9. ಅದು ಆರಂತಿ ಕಣೋ. ನನಗೂ ಅದೇ ಡೌಟ್ ಬಂದಿದ್ದು ಫಸ್ಟ್, ಆಮೇಲೆ ಗೊತ್ತಾಯ್ತು ಇದು